ಸಿಕ್ಕಂತ ಮಾಡಿದ್ದೇವೆ. ಶೋಷಿತ ವರ್ಗಕ್ಕೆ ಮೇಲೆ ತರಲಿಕ್ಕೆ ಇಂಥ ಇದನ್ನು ಹಾಕೊಂಡಿದ್ದೀವಿ. ಆ ಲಿಕ್ಕಲ್ಲಿ ರಜನಿಕಾಂತ್ 31ನೇ ಹೆಸರಿದೆ ಸರ್. ಹಾಗಾಗಿ ಅದನ್ನು ಬೇಸ್ ಮಾಡಿಕೊಂಡು ರಾಷ್ಟ್ರದಲ್ಲಿ ಇಂದಿರಾ ಗಾಂಧಿ ಅವರ ಪೀರಿಯಡ್ ಇದೆಲ್ಲ ನಮಗೆ ನ್ಯಾಯ ಸಿಕ್ಕಿದೆ ಸರ್. ಆದರೆ ಈ ರಾಜ್ಯಕ್ಕೆ ನಮ್ಮ ದುರ್ದೈವ, ನಮ್ಮ ಶಾಪನ ಏನೋ ಗೊತ್ತಿಲ್ಲ ಸರ್. ನಾವು ಸದಾ ಹೋರಾಟ ಮಾಡ್ತಾರೆ ಬಂದಿದ್ದೀವಿ. ಹೋರಾಟ ಮಾಡಿಕೊಂಡು ಸಮಾಧಾನ ಮಾಡಿ ಸಣ್ಣ ಪುಟ್ಟ ಕೊಡ್ತಾರೆ ಸರ್. ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ. ಒಂದು ಏನು ಅಭಿವೃದ್ಧಿ ಮಾಚಿ ಅಭಿವೃದ್ಧಿ ನಿಗಮ ಮಾಡಿದ್ದಾರೆ, ಮಾಚಿ ಜಯಂತಿ ಮಾಡಿದ್ದಾರೆ, ಒಂದಿಬ್ಬರಿಗೆ ಸ್ಥಾನಮಾನ ಕೊಟ್ಟಿದ್ದಾರೆ. ಈಗ ನಮ್ಮ ರವಿಕುಮಾರ್ ಆಪ್ತ ಸಲಹೆಗಾರ ಸರ್. ಇವೆಲ್ಲ ಯಾವುದು ಬೇಡ ಸರ್. ನಮಗೆ ಬೇಕಾಗಿ ಒಂದೇ ಒಂದು ಸರ್, ನಮ್ಮ ಅಸಮಾನತೆ ತೋರಿಸಲಿಕ್ಕೆ, ನಾವು ಅಸ್ಪೃಶ್ಯತೆ ನಿವಾರಣೆ ಮಾಡಲಿಕ್ಕೆ, ನಮ್ಮ ನೋವನ್ನು ನೀಡಲಿಕ್ಕೆ ತಾವು ದಯಮಾಡಿ ಇದನ್ನು SC ಹೋರಾಟ SC ಏನು ಸೇರಿಸಬೇಕಾಗಿದೆ ಅದನ್ನು ನ್ಯಾಯಬದ್ಧವಾಗಿ 2009ರಲ್ಲಿ ಯಡಿಯೂರಪ್ಪ ಇದ್ದಾಗ ಆಜ್ಞೆ ಮಾಡಿ ಏನಂತ ಇದಕ್ಕೆ ಪೂರಕವಾಗಿ ಒಂದು ಶಾಸ್ತ್ರೀಯ ಒಂದು ಅಧ್ಯಯನ ಮಾಡಿ ಅದೇ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿದ್ದಾರೆ ಅನ್ನು ಕೂಡ ವರದಿ ಬಂದಿದೆ ಸರ್. ಅದನ್ನು ಸಂಪುಟ ತರಿಸಿ ನಾವು ನಮ್ಮ ಕೆಲಸಕ್ಕೆ ಭಾಳ ಅಲ್ಪ ಸರ್. ನಾವು ನಿಮ್ಗೆ ಯಾವುದು ಕಸ್ಕೊಳ್ಳೋಲ್ಲ ಸರ್. ನಿಮ್ಮ ಏನಿದೆ ನಿಮ್ಮ ಅನುಕೂಲತೆ ಯಾವ್ದು ತೊಗೊಳ್ಳೋಲ್ಲ ನಿಮ್ಮ ಬೆನಿಫಿಟ್ಸ್. ನಾವು ಭಾಳ ಸಣ್ಣ ಸಮುದಾಯ ಸರ್. ನಾವು ನುಡಿದರೆ ಇದು ನಮ್ಮ ಧ್ವನಿಯಾಗಿ ತಾವು ಮಾಡಿದ್ರೆ ತಮ್ಮ ಉಪಕಾರನ ನಾವು ನಮಗೆ ತಲೆತಲಾಂತರ ನೆನೆಸ್ಕೊಳ್ತೇವೆ. ತಾವು ನಿಮ್ಮ ಜೊತೆ ಬೆನ್ನೆಲುಬಾಗಿರ್ತೀವಿ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಸಿದ್ದೇಶ್ವರ ಅಂತ ಹೇಳಿ ಈಗ ದಯಮಾಡಿ ಸರ್. ಈಗ 156 MLAಗಳು ನಮಗೆ ಶಿಫಾರಸ್ ಲೆಟರ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಗೆ ನೀವು ಸೇರಿಸ್ಬೋದು, ನಮ್ಮನ್ನ ಕೇಂದ್ರಕ್ಕೆ ಶಿಫಾರಸ್ ಮಾಡ್ಬೋದು ಅಂತ 156 MLAಗಳು ಕೊಟ್ಟಿದ್ದಾರೆ. 137 MLA, 19 ಶಾಸಕರು, ಅದರಲ್ಲಿ 18 SC ST MLAಗಳು ನಮಗೆ ಕೊಟ್ಟಿದ್ದಾರೆ, 35% ಜನ. ಸೊ ಈ ನಿಟ್ಟಿನಲ್ಲಿ ದಯವಿಟ್ಟು, ಯಾಕಂದ್ರೆ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಎಷ್ಟು ವರ್ಷಗಳಿಂದ ನಿಮಗೆಲ್ಲ ಗೊತ್ತಿದೆ. ಇವತ್ತು ಅಹೋರಾತ್ರಿ ಹೋರಾಟವನ್ನು ಕರ್ನಾಟಕ ರಾಜ್ಯ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಉತ್ತರ ಕರ್ನಾಟಕ ಭಾಗದ ದಯಮಾಡಿ ಮತ್ತು ನಾನು HS ವೆಂಕಟೇಶ್ DIG ಕರ್ನಾಟಕ ರಾಜ್ಯ ಬಂಡವಾಳ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷ ಎಲ್ಲ ಜಂಟಿಯಾಗಿ ಸೇರ್ಕೊಂಡು ಮಾಡಿದ್ದೇವೆ. ಅಹೋರಾತ್ರಿ ಹೋರಾಟ ನಮ್ಮ ಅಹವಾಲಿಷ್ಟೇ. ನಾವು ತಲೆತಲಾಂತರಗಳಿಗೆ ತೊಳೆದುಕೊಳ್ಳಗಾಗಿ ಶೋಷಣೆಗೆ ಒಳಗಾಗಿರುವಂಥ ಶೋಷಿತ ದಲಿತ ಜಾತಿ ಬಡಿವಾಡರು ಅಂತಾರೆ, ಅಗಸರು ಅಂತಾರೆ, ಸಾಕು ಅಂತಾರೆ, ರಜಕರು ಅಂತಾರೆ, ಬೇರೆ ಬೇರೆ. ರಾಷ್ಟ್ರದಲ್ಲಿ 18 ರಾಜ್ಯ 3 ಯೂನಿಟ್ ಆಲ್ರೆಡಿ ಕರೆಕ್ಟ್ಲಿ ಬೆನಿಫಿಟ್ಸ್ ಆಫ್ SC ಶೆಡ್ಯೂಲ್ ಕಾಸ್ಟ್. ಆದರೆ ನಮ್ಮ ರಿಕ್ವೆಸ್ಟ್ ಇಷ್ಟೇ, ನಮಗಿಂತ ಮುಂದುವರೆದ ಜಾತಿಗಳಿಗೆ SC ರೆಕಮೆಂಡ್ ಮಾಡ್ತಾ ಇದ್ದೀರಾ ಅಂತ ನಾವು ಕೇಳ್ತಾ ಇದ್ದೀವಿ. ಆಲ್ರೆಡಿ ನಮಗೆ 2011ರಲ್ಲಿ ಪ್ರೊಫೆಸರ್ ಅನ್ನಪೂರ್ಣಮ್ಮ ಅವರ ವರದಿ ಬಂದು ನಮ್ಮ ಜಾತಿ ಭಾಳ ಶೋಷಿತ ಜಾತಿ, ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಭಾಳ ಹಿಂದುಳಿದಿದೆ ಅಂತ ಕ್ರೋಡಿಕಲ್ಸ್ ಎಕ್ಸಿಬಿಷನ್ನ ಪೂರಕವಾಗಿ ಹೊಂದಿದ್ರು. ಅದಕ್ಕೆ ಪೂರಕವಾಗಿ ಕಾಂತರಾಜು ವರದಿಯವರು ಸಹ 3 ವರದಿ ಕೊಟ್ಟಿದ್ದಾರೆ. SC ಸೇರಿಸ್ಬೋದು ಬರಿವಾಡರಿಗೆ. ಇದನ್ನೆಲ್ಲ ಪಬ್ಲಿಕ್ ಆಗ್ತಾ ಇದ್ದಾರೆ. ಬಂದಂಥ ತದಂಥ ಒಂದು ಸಕ್ಸಸ್ಫುಲ್ ಗೌರ್ಮೆಂಟ್ ಫಸ್ಟ್ ಟರ್ಮ್ ಬಂದವರು 2012-13ರಲ್ಲಿ ಇವರು ಸಿದ್ದರಾಮಯ್ಯ ಸಾಹೇಬರಿಗೆ ನಾವು 14 ಜನವರಿ 5ನೇ ತಾರೀಕು ಇದು ಅಖಂಡ ಒಂದು ಕರ್ನಾಟಕದ ಜನತೆಯನ್ನು ಸೇರಿಸಿ 2.5 ಲಕ್ಷ ಜನಸಂಖ್ಯೆಯನ್ನು ಸೇರಿಸಿ ದೊಡ್ಡ ಪ್ರಮಾಣದ ಬೃಹತ್ ಪ್ರಮಾಣದ ಒಂದು ಫಂಕ್ಷನ್ ಮಾಡಿದಾಗ ನಾನು ಮಾತಾಡಿದೆ. ಆಗ ಆಂಜನೇಯವರು ಸಮಾಜ ಕಲ್ಯಾಣ ಮಂತ್ರಿ, ನಾನು ಖಂಡಿತ ಮಾಡಿಸ್ಕೊಡ್ತೀನಿ, ನಿಮ್ಗೆ ನೋವು ಅರ್ಥ ಆಯಿತು. ಯಾಕಂದರೆ ಮಲ ಹೊರೋನು SC ಆದರೆ ಮಲನ ತೊಳೆಯೋನು SC ಆಗಬಾರ್ದು. ಇದು ನಮಗೆ ಸಾಮಾಜಿಕ ನ್ಯಾಯ ಕೊಡಿಸ್ಕೊಡಿ ತಂದಾಗ ನಿಮಗೆ ಮತ್ತು ಸವಿತಾ ಸಮಾಜದಲ್ಲಿ ಏನೋ ಮಾಡ್ತೀನಿ ಹೋಗು ಅಂತ ಕಣ್ಣೋರಿಸು. ಆಮೇಲೆ ಅವರು ಸಣ್ಣ ಪುಟ್ಟದ ಆಸೆಗಳಿಗೆ ಈಡೇರಿಸಿ ಏನೋ ಮಡಿವಾಳ ಅಭಿವೃದ್ಧಿ ನಿಗಮ ಅದು ಇದೆಲ್ಲ ಕೊಡಬೇಕಾದ್ರೆ ಕೊಡಲಿಲ್ಲ. ಆಮೇಲೆ ಸೆಕೆಂಡ್ ಟರ್ಮ್ಗೆ ಬಂದು ಆವಾಗೂ ಕೇಳಿಕೊಂಡೆ, ಇಲ್ಲ ವೆಂಕಟೇಶ ಏನಾರು ಮಾಡೋಣ ಅಂತ ಹೇಳ್ತಾ ಪ್ರೀತಿಯಿಂದ ಮಾತಾಡ್ತೀವಿ. ಅವ್ರ ಬೆನ್ನಿಂದ ನಾವು ಇದ್ವಿ. ಈಗ ನಮಗೆ ಅವ್ರ ಬಗ್ಗೆ ಅವ್ರ ಬಗ್ಗೆ ನಮಗೆ ಭ್ರಮ ನಿರಸನಾಗಿದೆ. ಭಾಳ ಅವ್ರ ಬಗ್ಗೆ ಗೌರವನೇ ಹೊಟ್ಟೋಗಿದೆ. ಯಾಕಂದರೆ ಕುರುಬರನ್ನ ಕಳಿಸ್ಕೊಡ್ತಾರೆ, ಬೇರೆ ಬೇರೆ ಜಾತಿಗಳು ನಮ್ಮಿಂದ ಮುಂದುವರೆದ ಜಾತಿಗಳು ಕಳಿಸ್ತಾರೆ. ನಾವೇನು ಮಾಡಿದ್ವಿ ಸರ್? ನಾವೇನು ಮಾಡಿದ್ದೀವಿ ನೋಡಿ. ನಮ್ಮ ಜನ ಬರೋಕ್ಕೆ ನಮ್ಮ ಬಸ್ ಚಾರ್ಜ್ ಕೊಟ್ಟು ಕಳಿಸ್ಕೊಡ್ತೀವಿ. ಊಟ ಮಾಡೋಕ್ಕೆ ಹೋಗಿಲ್ಲ. ಇಂಥ ಸ್ಥಿತಿಯಲ್ಲಿ ಬದುಕ್ತಾ ಇರೋಂಥ ಶೋಚನೀಯ ಸ್ಥಿತಿಯಲ್ಲಿ ನೋಡಿ ಇವರ ಪಾಪ, ಇವರ ಒಂದು ನೋವು, ಆ ಬಿಸಿ ಉಸಿರು ಸರ್ಕಾರಕ್ಕೆ ತಟ್ಟುತ್ತದೆ. ನಾವು ಮಾಚಿದೇವರ ಸಂತತಿಯವರು, ನಾವು ಭಾಳ ಸತ್ಯವಂತರು, ನೇರವಾಗಿ ಮಾತಾಡ್ತೀವಿ, ನಾವು ಹವೇಶನ ಮಾತಾಡ್ತೀವಿ, ನಾವು ನೇರವಾಗಿ ಯಾರಿಗೂ ನಾವು ಮೋಸ ಮಾಡೋದಿಲ್ಲ. ಆದರೆ ದುರದೃಷ್ಟ ನಮ್ಮ ಹವಾಲಿಗೆ ಬಂದಿದ್ದರು ಸನ್ಮಾನ್ಯ ಖರ್ಗೆ ಸಾಹೇಬರನ್ನ ಪ್ರಿಯಾಂಕಾ ಖರ್ಗೆ ಅವರು ಕಳಿಸಿದ್ರು. ಅವರು ಸಂವಿಧಾನ ನ್ಯಾಯ ಇದ್ರ ಬಗ್ಗೆ ಮಾತಾಡ್ತಾರೆ. ಇದೆಲ್ಲ ಆಗಿದೆ. ಆಮೇಲೆ ಕುಲಶಾಸ್ತ್ರೀಯ ಅಧ್ಯಯನ ಆಗಬೇಕು ಅಂತಾರೆ. ಕುಲಶಾಸ್ತ್ರೀಯ ಅಧ್ಯಯನ ಆಗಿ ಮಣ್ಣು ತಿಂತಾ ಇದೆ 15 ವರ್ಷದಿಂದ. ಅಲ್ಲ, ಕುಲಶಾಸ್ತ್ರೀಯ ಅಧ್ಯಯನ ಬರೋದು ಪರಿಶಿಷ್ಟ ಜಾತಿಗೆ ಸೇರಿಸೋದಕ್ಕೆ ಅಲ್ಲ, ಪರಿಶಿಷ್ಟ ವರ್ಗಕ್ಕೆ. ಇಲ್ಲ, ಪರಿಶಿಷ್ಟ ವರ್ಗ ಇರಲಿ ಸರ್, ಅವ್ರು ಹೇಳಿ. ಅದು ಬಂದು 15 ವರ್ಷದ ಮಣ್ಣು ತಿಂತಾ ಇದೆ. ಅದ್ರ ಬಗ್ಗೆ ಹೇಳಿದ್ರೆ ಅದಿರಲಿ ರೀ, ನಾನು ಹೇಳಿದ್ ಕೇಳ್ರಿ ಅಂತ ನಾನು ಏನು ಅವರೇ ರೆಡಿಯಾಗಿ ಬಂದಿದ್ದಾರೆ ಉತ್ತರ. ಆಮೇಲೆ ನಾವು ರವಿಕುಮಾರ್ ಅವ್ರ ಮುಖಾಂತರ ಮಾತಾಡ್ತೀವಿ. ರವಿಕುಮಾರ್ ಯಾವ ರವಿಕುಮಾರ್ ಅವರು ನಮ್ಮ ಇದರ ನಾಯಕರಲ್ಲ, ಅವರು ಇತ್ತೀಚೆಗೆ ಬಂದಿರೋ ನಾಯಕರು.
ನೋಡಿ ಹನುಮಂತಪ್ಪನವರಾಗಲಿ, ದೀಪಕ್ ಆಗಲಿ, ಈ ಕಡೆ ಇರುವಂಥ ಎಲ್ಲ ನಾವು ಸಾಮೂಹಿಕ ನಾಯಕತ್ವದಲ್ಲಿ ಬೆಳೀತಾ ಇದ್ದೀವಿ. ಯಾರೋ ಒಬ್ರು ಹೋಗ್ಬಿಟ್ಟು ನಾನು ಮಾತಾಡಿದೆ ಸರ್, ನಾನು ಹೇಳಿದೆ ಸರ್ ಅಂತ ಹೇಳಿ ಕರ್ಕೊಂಬರ್ತಾರೆ. 2014 ಇದೇ ಮಾಡೋದು. ಆದರೆ ದಯಮಾಡಿ ಅವ್ರನ್ನ ನೀವು ಅವರ ಒಂದು ಪ್ರತಿನಿಧಿಯಾಗಿ ತಗೋಬೇಡಿ. ನಮ್ಮ ರಿಕ್ವೆಸ್ಟ್ ಇಷ್ಟೇ, ಕೈ ಮುಗಿದು ಕೇಳ್ಕೊಳ್ತೀವಿ ಈ ಸರ್ಕಾರಕ್ಕೆ, ನಮ್ಮ ಒಂದು ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿ ಸರ್ ಅಂತ ಸಿದ್ದರಾಮಯ್ಯ ಸಾಹೇಬರಿಗೆ ಕಳಕ. ಇಲ್ಲ ಅಂದರೆ ನಾವೆಲ್ಲರೂ ಎಷ್ಟೋ ಜನ ವಿಷ ಕುಡ್ಕೊಳ್ಳೋಣ ಸರ್ ಅಂತ. ಬೇಡಪ್ಪ ಅದೆಲ್ಲ ಮಾಡಬೇಡಿ ಅಂತ, ವಿಷ ಕುಡಿಬೇಡಿ. ಇವಾಗ ಇಲ್ಲೇ ಇರೋಣ ಅಹೋರಾತ್ರಿ ಅಂತ ಪರ್ಮಿಷನ್ ಸಿಗ್ತಾ ಇಲ್ಲ. ನಾವಿಲ್ಲೇ ಹೊಟ್ಟೆ ಊಟ ಆಯಿತು ಪರವಾಗಿಲ್ಲ, ನಿರಸನ ಮಾಡೋಣ ಅಂತಿದ್ದೀವಿ. ಇದು ಆಗೋವರು ಹೋಗಲ್ಲ. ಯಾಕಂದ್ರೆ ಒಂದು ಏನಿಲ್ಲ, ರಾಜಕೀಯ ಇಚ್ಛಾಶಕ್ತಿ ಪ್ರದರ್ಶನ ಮಾಡಬೇಕು. ಯಾರು? ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಅವ್ರು ಹೇಳ್ತಾರೆ, ಇಲ್ಲ 3-4 ಜನ ಬಲಪಂಗಡ ಅಡ್ಡ ಬರ್ತಾ ಇದೆ ಅಂತ. ಅವರೇ ಅವ್ರ ಬಲಪಂಗಡ 4 ಜನ. ಈ ಕಡೆ ಖರ್ಗೆ ಸಾಹೇಬರು, ಎಸ್ ಸಿ ಮಹದೇವಪ್ಪ, ಪರಮೇಶ್ವರು, ಇವರೇ ಮುನಿಯಪ್ಪ ಅವ್ರು ಎಡಪಂಗ. ಆಯಿತಾ? ಇವ್ರನ್ನ ಎದುರಿಸೋಕ್ಕಾಗೋದಿಲ್ಲ ಅಂದರೆ ನಂಗೆ ನೀವು ಬೇಕಾಗಬೇಕು. ನೀವು ಕೊಟ್ಟು ಮಾತು ನಿಂತಿಲ್ಲ ಸರ್. ಸಾಮಾಜಿಕ ನ್ಯಾಯದಡಿ ಮಾತಾಡ್ತೀರಲ್ಲ, ಸರ್ವರಿಗೂ ಸರ್ವರಿಗೂ ಸಮಪಾಲು ಅಂತೀರಾ, ಆಮೇಲೆ ಎಲ್ಲರಿಗೂ ನ್ಯಾಯ ಕೊಡ್ತೀನಿ ಅಂತೀರಾ. ಬಡತನದಿಂದ ಬಂದಿದ್ದೀನಪ್ಪ ಅಂತಾರೆ, ಎಲ್ಲ ಮರ್ತೋದ್ರ ನಾವು. ನಾನು ನೇರವಾಗಿ ಕೇಳ್ತೀನಿ ಸಿದ್ದರಾಮಯ್ಯ ಸಾಹೇಬ್, ನೇರವಾಗಿ ಕೇಳ್ತೀನಿ. ನಾನು ನಿವೃತ್ತ IPS ಅಧಿಕಾರಿ. ನಾನು ನನ್ನನ್ನು 2.5 ಲಕ್ಷ ಜನ ಸೇರಿಸಿದ್ದೆ ಸರ್ ತಮ್ಮ ಜೊತೆ. ನಮ್ಗೆ ಗೊತ್ತಿದೆ. ನೀವು ಅವತ್ತೇನು ಹೇಳಿದ್ರಿ 11-12 ವರ್ಷದಿಂದ ಅದನ್ನು ನಡೆಸ್ಕೊಂಡು ಈಗಲೂ ಅದು ಹಿಡಿಯೋದಕ್ಕೆ ಮೊದಲು ಮಾಡಿಬಿಟ್ಟು ಹೋದರೆ ನೀವು ಶ್ರೇಯಸ್ ಆಗ್ತದೆ. ನೀವು ದೇವರಾಜ ಸ್ಥಾನ ತುಂಬಿರೋದಕ್ಕೆ ಅರ್ಥ ಬರ್ತದೆ. ಇಲ್ಲ ಅಂದರೆ ಬರೀ ದೇವರಾಜ ಸ್ಥಾನ ರೆಕಾರ್ಡ್ ಬರೀತೀನಿ ನಾನು ಹಾಗೆ, ನಾವು ಯಾವುದೇ ರೀತಿ ಸಾಮಾಜಿಕ ನ್ಯಾಯ ಕೊಡಲ್ಲ.